ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯಗಳನ್ನ ಹೇಳೋದೇ ತಪ್ಪ? ವಾಟ್ಸಪ್ ಗ್ರೂಪ್ನಲ್ಲಿ ಕೊಡಗಿನ ಬಗ್ಗೆ ಚರ್ಚಿಸಿದ್ದಕ್ಕೆ ಟಾರ್ಚರ್. 2 ತಿಂಗಳ ಹಿಂದೆ ಶಾಸಕರ ಬಗ್ಗೆ ಮಾತನಾಡಿದ್ದಕ್ಕೆ ತಣ್ಣೀರ್ ಮಹಿನಾ ದೂರು. ಇಮಿಡಿಯೇಟ್ ಎಫ್ಐಆರ್ ಮಾಡಿ ವಿನಯ್ನನ್ನ ಬಂಧಿಸಿದ ಪೊಲೀಸರು. ಬಳಿಕ ಜಾಮೀನು ಪಡೆದು ಹೊರ ಬಂದಿದ್ದ ಬಿಜೆಪಿ ಕಾರ್ಯಕರ್ತ ವಿನಯ್. ಆದ್ರೆ ಪದೇ ಪದೇ ಮಡಿಕೇರಿ ಠಾಣೆಗೆ ಕರೆಸಿ ಟಾರ್ಚರ್ ಕೊಡ್ತಿದ್ರಂತೆ. 2 ತಿಂಗಳ ಕಾಲ ಬೆಂಗಳೂರಿಂದ ಮಡಿಕೇರಿಗೆ ಓಡಾಡಿದ ವಿನಯ್. ಮಡಿಕೇರಿ ಪೊಲೀಸರ ಮಾನಸಿಕ ಕಿರುಕುಳ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿ. ತೀವ್ರ ಒತ್ತಡಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿರುವ ವಿನಯ್. ಸಾಯೋ ಮುನ್ನ ಅದೇ ವಾಟ್ಸಪ್ ಗ್ರೂಪ್ಗೆ ಡೆತ್ ನೋಟ್ ಹಾಕಿದ್ದ ವಿನಯ್. ನನ್ನನ್ನು ಕ್ರಿಮಿನಲ್ ಅಂತ ಬಿಂಬಿಸಿ ಹಿಂಸೆ ಕೊಡ್ತಿದ್ದಾರೆ ಎಂದಿರೋ ವಿನಯ್ ಸಾವಿನ ಬಳಿಕ ಮಡಿಕೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಸ್ಫೋಟವಾಗಿದೆ. ಸೊ ನೋಡಿ, ವಿನಯ್ ಅವರ ಬಗ್ಗೆ ಬರೆದು ಹಾಕ್ತಾರೆ. ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೇಳೋ ತಪ್ಪ, ನಮ್ಗೇನೋ ಒಂದು ಸಮಸ್ಯೆ ಆಗಿದೆ ಅಂತ ಕೇಳೋ ತಪ್ಪ. ಅವರ ಸಮಸ್ಯೆ ಬಗ್ಗೆ ಕೇಳಿಲ್ಲ, ಅವರ ಊರಿನ ಸಮಸ್ಯೆ ಬಗ್ಗೆ ಅಲ್ಲಿ ಕೇಳ್ತಾರೆ. ಅವರ ಊರಿನ ಸಮಸ್ಯೆ ಇರೋದನ್ನ ಹಾಕ್ತಾರೆ. ಆದ್ರೆ ಇವ್ರೇನ್ ಮಾಡ್ತಾರೆ, ಅಯ್ಯೋ ಸಮಸ್ಯೆ ಇರೋ ಬಗ್ಗೆ ಹಾಕ್ತಾರೆ, MLAಗಳ ವಿರುದ್ಧ ಹಾಕ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ವಿನಯ್ನ ಏನ್ ಮಾಡ್ತಾರೆ, ಮಡಿಕೇರಿಗೆ, ಯಾರು ತಣ್ಣೀರ್ ಮಹಿನಾ ವಿನಯ್ ಮೇಲೆ FIR ನ ಹಾಕ್ಸ್ತಾರೆ ಮಡಿಕೇರಿಯಲ್ಲಿ. ಆ FIR-ಗೋಸ್ಕರ ಪದೇ ಪದೇ ಹೋಗ್ತಾರೆ ಮಡಿಕೇರಿಗೆ. ಜಾಮೀನ್ ಸಿಗುತ್ತೆ, ಆದ್ರೂ ಇವರು ಬಿಡಲ್ಲ ಪೊಲೀಸರು. ಇವರು ಪೊಲೀಸರೆಲ್ಲ MLAಗಳ ಚೇಲಗಳಲ್ವಾ, ಹಂಗಾಗಿ ಬಿಡಲ್ಲ. MLAಗಳ ಮಾತು ಯಾರು ಮಂತರ್ಗೋಡಲ್ಲ. MLA ಹೌದು, ಅವ್ರ ಮಾತುಗಳನ್ನ ಕೇಳ್ಕೊಂಡು ಪದೇ ಪದೇ ಮಡಿಕೇರಿ ಠಾಣೆಗೆ ಕರೆಸಿ ಟಾರ್ಚರ್ ಕೊಡ್ತಾರಂತೆ. ಅದು 1 ದಿನ ಅಲ್ಲ, 2 ದಿನ ಅಲ್ಲ, 1 ವಾರ ಅಲ್ಲ, 2 ವಾರ ಅಲ್ಲ, 2 ತಿಂಗಳ ಕಾಲ ಬೆಂಗಳೂರಿಂದ ಮಡಿಕೇರಿಗೆ ಓಡಾಡ್ತಾರೆ. ಸೊ ಮಡಿಕೇರಿ ಪೊಲೀಸರ ಮಾನಸಿಕ ಕಿರುಕುಳದ ಬಗ್ಗೆ ಕುಟುಂಬಸ್ಥರಿಗೂ ಸಹ ಮಾಹಿತಿಯನ್ನ ಕೊಡ್ತಾರೆ. ತೀವ್ರ ಒತ್ತಡಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡೋಕ್ಕಿಂತ ಮುಂಚೆ ಅದೇ ವಾಟ್ಸಪ್ ಗ್ರೂಪ್ ಅಲ್ಲಿ ಏನು ಅವರು ವಾಟ್ಸಪ್ ಗ್ರೂಪ್ ಮಾಡಿದ್ರು ಅದರಲ್ಲಿ ಡೆತ್ ನೋಟ್ ಅನ್ನ ಹಾಕ್ತಾರೆ. ಸೊ ಇದ್ರ ಬಗ್ಗೆ KG ಬೋಪಯ್ಯ ಅವರು ಸಹ ಮಾತಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡ್ಕೊಂಬನ್ನಿ. ಸಮಸ್ಯೆಗಳ ಬಗ್ಗೆ, ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರ ಅಂತ ಹೇಳುವಂಥ ಒಂದು ವಾಟ್ಸಪ್ ಗ್ರೂಪನ್ನು ನಾವು 3 ಜನ, ಅವ್ರ ಜೊತೆಗೆ ವಿಷ್ಣು ನಾಚಪ್ಪ, ರಾಜೇಂದ್ರ ಅಂತ ಹೇಳೋ 3 ಜನ ಅಡ್ಮಿನ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ. ಅವ್ರು ಏನು ಮೆಸೇಜ್ ಬರ್ತದೆ ಅದನ್ನು ಹಾಕುವಂಥದ್ದು ಅದರ ಅಷ್ಟೇ. ಭಾಳ ಏನು ಹಾನಿಕರ ಇದು ಮಾಡುವಂಥದ್ದು, ಅದನ್ನು ಹಾಕೋದೆಲ್ಲ ಡಿಲೀಟ್ ಮಾಡ್ತಾ ಇದ್ದಾರೆ. ಇಷ್ಟು ಇದ್ದಾಗಲೂ ಯಾರೋ ಒಂದು ನಾಲ್ಕಲ್ಲಿ ಒಂದು ಟಾಯ್ಲೆಟ್ ಗಬ್ಬೆ ಇರ್ತಾ ಇದೆ ಅಂತ ಹೇಳಿ ಬಸ್ ಸ್ಟ್ಯಾಂಡಲ್ಲಿ, ಅದಕ್ಕೆ ಅವರ ಫೋಟೋ ಟ್ಯಾಗ್ ಮಾಡಿ ಒಂದು ಹಾಕಿದ ತಕ್ಷಣ ಏನಾಗ್ಬಿಡ್ತು, ಅದಕ್ಕೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಿಕ್ಕೆ ಗ್ರಾಮ ಪಂಚಾಯತಿಗೆ ಕರೆದು ವಾರ್ನಿಂಗ್, ಅವ್ರದ್ದೇ ಅಧ್ಯಕ್ಷರು, ಅವ್ರ ಪಕ್ಷದವರೇ ಅಲ್ಲಿ ಆಡಳಿತ ಮಾಡೋದು, ಯಾಕೆ ಮಾಡಲಿಲ್ಲ ಅದು ಬಿಟ್ಟು ಪೊಲೀಸ್ಗೆ ಹೇಳಿ ಇವರ ಒಬ್ಬ ಚಾಲನ ಮುಖಾಂತರ FIR ಮಾಡಿಸೋದು. FIR ಮಾಡಿಸಿ ಅಷ್ಟಕ್ಕೆ ಸುಮ್ಮನೆ ಆಗಿದ್ದಾರೋ ರಾತ್ರಿ ಪೊಲೀಸ್ ಕಳಿಸುವಂಥ ವ್ಯವಸ್ಥೆ. ಕಾನೂನು ಏನು ಹೇಳ್ತದೆ, ಯಾವುದೇ ಪ್ರಕರಣ ಆದರೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋ ಅಪರಾಧ ಆದರೆ ಅವರಿಗೆ ನೋಟಿಸ್ ಕೊಡಬೇಕು. ಹಳೆಯ 41D ಈಗ 35 BNSS ಹೊಸ ಭಾರತೀಯ ನೀತಿ ಸಂಹಿತೆ ಸುರಕ್ಷಾ ಅಂತ ಏನು ಆಗಿದೆ ಅದರಲ್ಲಿ ಕೊಡಬೇಕಿದೆ. ನಾವು ಕೊಡಗಿನ ಸಮಸ್ಯೆಗಳ ಬಗ್ಗೆ, ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರ